ಹುಣಸೂರು ತಾಲೂಕ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಮತ್ತು ಮಾಜಿ ಶಾಸಕ ಹುಲ್ಗೇರಿ ಅವರ ಆಪ್ತರಾದ ವೆಂಕಟೇಶ್ ರಂಗನಾಥ್ ಗುತ್ತೇದಾರ್ ಇಂದು ಅಧಿಕಾರ ಸ್ವೀಕರಿಸಿದರು. ಅನುಷ್ಠಾನ ಸಮಿತಿಯ ನೂತನ ಕಚೇರಿ ಉದ್ಘಾಟನೆಗೊಂಡಿತು. ದೇವರಿಗೆ ವಿಶೇಷ ಪೂಜೆ, ಪ್ರಸಾದ ವಿತರಣೆಯೂ ನಡೆಯಿತು. ನಂತರ ಮಾಜಿ ಶಾಸಕ ಹುಲ್ಗೇರಿ ಅವರು ಮಾತನಾಡಿ, ಸರ್ಕಾರ ಬಡ, ದೀನ, ದಲಿತರಿಗೆ ಆರ್ಥಿಕ ಚಟುವಟಿಕೆಗಳಿಗೆ ಪೂರಕವಾಗಿರಲಿ ಎಂಬ ಕಾರಣಕ್ಕೆ ಪಂಚ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ. ಬಹಳಷ್ಟು ಜನರಿಗೆ ಇದು ಅನುಕೂಲವಾಗಿದೆ. ಕೆಲವರು ಭಾಗ್ಯಲಕ್ಷ್ಮಿ ಹಣ ಕೂಡಿಟ್ಟುಕೊಂಡು ಮನೆ ಬಳಕೆ ವಸ್ತುಗಳು ತೆಗೆದುಕೊಂಡಿದ್ದು ಮತ್ತು ಮಕ್ಕಳ ಶಾಲಾ ಶುಲ್ಕ ಕಟ್ಟಿದ್ದು ಹಾಗೂ ಆಸ್ಪತ್ರೆ ಬಿಲ್ ಕಟ್ಟಿದಂತಹ ಉದಾಹರಣೆಯಿಂದ ಇದು ಬಡ ವರ್ಗಕ್ಕೆ ಎಷ್ಟು ಅನುಕೂಲ ಒದಗಿಸಿದೆ ಎಂಬುದು ಗೊತ್ತಾಗುತ್ತದೆ. ಮೊನ್ನೆ 3 ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿರುವುದು ಗ್ಯಾರಂಟಿ ಯೋಜನೆಗಳ ಯಶಸ್ವಿಯಿಂದಲೇ ಎಂದರು. ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಅಧ್ಯಕ್ಷ ವೆಂಕಟೇಶ್ ಗುತ್ತೇದಾರ್ ಅವರು ಸಾರಿಗೆ, ಜೆಸ್ಕಾಂ, ಶಿಶು ಅಭಿವೃದ್ಧಿ ಇಲಾಖೆ, ಕಂದಾಯ ಇಲಾಖೆಗಳ ಮೂಲಕ ಫಲಾನುಭವಿಗಳಿಗೆ ಸೌಲಭ್ಯ ಕಲ್ಪಿಸುವುದಾಗಿ ತಿಳಿಸಿದರು. ಅಮರಗುಂಡಪ್ಪ ಮೇಟಿ, ಗೋವಿಂದ್ ನಾಯ್ಕ್, ಪುರಸಭೆ ಅಧ್ಯಕ್ಷ ಬಾಬುರೆಡ್ಡಿ, ರುದ್ರಪ್ಪ ಬ್ಯಾಗಿ, ವಿಜಯಲಕ್ಷ್ಮಿ ದೇಸಾಯಿ, ಗುರುಬಾಯಿ ಹಿರೇಮಠ್ ಇನ್ನಿತರರು ಉಪಸ್ಥಿತರಿದ್ದರು.